ಇತ್ತೀಚೆಗೆ ಒಂದು ನ್ಯೂಸ್ ಚಾನಲಲ್ಲಿ ಸುದೀಪ್ ಅವರ ಇಂಟರ್ವ್ಯೂ ನಡೀತು. ಅಲ್ಲಿ ನಟ್ಟು ಬೋಲ್ಟು ವಿಚಾರ ಕೂಡ ಬಂತು. ಇಂಡಸ್ಟ್ರಿಯಲ್ಲಿ ಯಾರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಡಿ ಕೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು 3 ತಿಂಗಳ ಹಿಂದೆ. ಅದನ್ನು ಆ ಒಂದು ಪತ್ರಕರ್ತರ ಕೇಳಿದಾಗ ಸುದೀಪ್ ಅವರು ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾರೆ. ಇಂಡಸ್ಟ್ರಿಯಲ್ಲಿ ಯಾರೂ ಕೂಡ ಮೈ ಮಾರ್ಕೊಂಡು ಜೀವನ ಮಾಡ್ತಿಲ್ಲ, ನಮಗೂ ಒಂದು ಬೆಲೆ ಇದೆ, ಗೌರವ ಇದೆ, ಅದನ್ನು ತಿಳ್ಕೊಂಡು ಯಾರೇ ಆಗಿರಲಿ ಮಾತಾಡಬೇಕು ಅಂತ ಹೇಳಿ ಕ್ಲೀನಾಗಿ ಒಂದು ಉತ್ತರವನ್ನು ಕೊಟ್ಟಿದ್ರು. ಅದಕ್ಕೆ ಇದೇ ಒಂದು ಮೀಡಿಯಾದವರು ತಗೊಂಡೋಗಿ ಡಿ ಕೆ ಶಿವಕುಮಾರ್ ಹತ್ರ ಹೇಳ್ತಾರೆ, ಸುದೀಪ್ ಅವರು ಅಸಮಾಧಾನಗೊಂಡಿದ್ರು ನಿಮ್ಮ ನಟ್ಟು ಬೋಲ್ಟು ವಿಚಾರವಾಗಿ ಅಂತ ಹೇಳಿ. ಆಗ ಡಿ ಕೆ ಅವರು ಅದನ್ನು ಒಂದು ಚೂರನ್ನು ಕೂಡ ಯೋಚನೆ ಮಾಡದೆ ಒಂದು ಮಾತನ್ನು ಹೇಳ್ಬಿಡ್ತಾರೆ, ಸುದೀಪ್ ಅವರಿಗೆ ನಾನು ಯಾವನಿಗೂ ಕೂಡ ಸಮಜಾಯಿಸಿಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಅಂತಹ ಒಬ್ಬ ಮೇರು ನಟನಿಗೆ ಏಕವಚನದಲ್ಲಿ ಎಲ್ಲರ ಮುಂದೆ ಮಾತಾಡಿದ್ದು ತೀರಾ ತಪ್ಪು ಅಂತ ಹೇಳಿ ನಮ್ಮ ಅನಿಸಿಕೆ. ಸೊ ನಿಮಗೆ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಆದರೆ ಸುದೀಪ್ ಅವರು ಅಷ್ಟು ಗೌರವವಾಗಿ ಕೊಟ್ಟು ಯಾವುದೇ ಕಾರ್ಯಕ್ರಮಗಳಾಗಲಿ, ಡಿ ಕೆ ಶಿವಕುಮಾರ್ ಅವರ ಮಾಲ್ನಲ್ಲಿ ಒಂದು ಪ್ರೋಗ್ರಾಮ್ ನಡೀತು, ಅಲ್ಲೂ ಕೂಡ ಸುದೀಪ್ ಅವರು ಹೋಗಿದ್ರು. ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಇವತ್ತು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಮಾತಾಡಿರ್ಬೋದು. ಅಧಿಕಾರಕ್ಕೂ ಮೊದಲು ಅಂದರೆ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಇದೇ ಸುದೀಪ್ ಅವರ ಮನೆ ಬಾಗಿಲಿಗೆ ಹೋಗಿ ಸುದೀಪ್ ಅವರ ಮನವೊಲಿಸಲಿಕ್ಕೆ ಟ್ರೈ ಮಾಡಿದ್ರು ಇದೇ ಡಿ ಕೆ ಶಿವಕುಮಾರ್. ನಮ್ಮ ಕಾಂಗ್ರೆಸ್ ಪರ ನೀವು ಕ್ಯಾಂಪಸ್ಗಳನ್ನು ಮಾಡಬೇಕು ಅಂತ ಹೇಳಿ, ಕ್ಯಾನ್ವಾಸ್ಗಳನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅದಕ್ಕೆ ಸುದೀಪ್ ಅವರು ಒಪ್ಪಿರಲಿಲ್ಲ. ಆದರೂ ಕೂಡ ಗೆದ್ದು ಅಧಿಕಾರಕ್ಕೆ ಬಂದಾದ ನಂತರ ತನ್ನ ಮಗಳ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆಸಿದ್ರು. ಅಲ್ಲೂ ಕೂಡ ಸುದೀಪ್ ಅವರು ಗೌರವಯುತವಾಗಿ ಬಂದು ಅದನ್ನು ನಡೆಸ್ಕೊಟ್ರು. ಆದರೆ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಾಗ ಅದರ ಬಗ್ಗೆ ಸುದೀಪ್ ಅವರು ಸಿಕ್ಕಾಪಟ್ಟೆ ಗೌರವಯುತವಾಗಿ ಅದಕ್ಕೆ ಒಂದು ಆನ್ಸರನ್ನು ಕೊಟ್ಟಿರ್ತಾರೆ. ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಜೊತೆಗೆ ಯಾರೂ ಕೂಡ ಒಂದು ಇನ್ಫಾರ್ಮೇಷನ್ ಕೊಡ್ದೇನೆ ನಾವು ಅಲ್ಲಿ ಇಲ್ಲಿ ಬರೋಕ್ಕಾಗೋದಿಲ್ಲ. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಖಂಡಿತವಾಗಿ ಬರ್ತಿದ್ವಿ, ಎಲ್ಲ ಕಡೆ ಕರೆದಾಗಲೂ ನಾವು ಹೋಗಿದ್ದೀವಿ. ಇಲ್ಲಿ ಯಾರೂ ಕೂಡ ಮೈ ಮಾರ್ಕೊಂಡು ಜೀವನ ಮಾಡ್ತಿಲ್ಲ. ಅವರಿಗೆ ಒಂದು ಬೆಲೆ ಅನ್ನೋದಿದೆ, ಅದನ್ನು ತಿಳ್ಕೊಂಡು ಮಾತಾಡಬೇಕು ಅನ್ನೋ ಒಂದು ಒಳ್ಳೆ ಉತ್ತರವನ್ನು ಕೊಟ್ಟಿದ್ರು. ಇದಕ್ಕೆ ದುಡುಕಿ ಡಿ ಕೆ ಶಿವಕುಮಾರ್ ಅವರು ಒಂದು ಸುದೀಪ್ ಅನ್ನೋ ಒಬ್ಬ ವ್ಯಕ್ತಿಗೆ, ಒಬ್ಬ ನಟನಿಗೆ, ಕನ್ನಡಕ್ಕೆ ಬೆಲೆ ತರ್ತಿರುವಂತಹ ಒಬ್ಬ ನಟನಿಗೆ ಏಕವಚನದಲ್ಲಿ ಮಾತಾಡಿದ್ದು ಅವರ ಅಭಿಮಾನಿಗಳಿಗೆ ತೀರಾ ಅಸಮಾಧಾನವನ್ನು ವ್ಯಕ್ತ ಆಗ್ತಿದೆ. ಅದರ ಜೊತೆಗೆ ಡಿ ಕೆ ಮಾತಾಡಿದ್ದು ತಪ್ಪು ಅನ್ನೋದೊಂದನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ನಮ್ಮ ಪರವಾಗಿನೂ ನಾವು ಹೇಳ್ತಿದ್ದೀವಿ, ಅದು ಡಿ ಕೆ ಮಾತಾಡಿದ್ದು ತಪ್ಪು. ಸೊ ಆ ಇಂಟರ್ವ್ಯೂವನ್ನು ನೋಡಬೇಕು. ಜೊತೆಗೆ ಯಾರೇನು ಹೇಳ್ತಾರೋ ಅದಕ್ಕೆ ಥಟ್ ಅಂತ ಹೇಳಿ ಆನ್ಸರ್ ಮಾಡೋದು ಅದೊಂದು ದಡ್ಡತನ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರೇ ಎಂತಂದ್ರೂ ಮೈಕ್ ಮುಂದೆ ಮಾತಾಡ್ಕೊಳ್ಬೇಕಾದ್ರೆ ದೊಡ್ಡ ನನ್ನ ಬಿಲ್ಡಪ್ಗಳು ಕೊಟ್ಕೊಳ್ಳೋದು, ಅಧಿಕಾರದಲ್ಲಿರುವಂತಹ ಒಂದು ಬಿಲ್ಡಪ್ಗಳನ್ನು ಕೊಟ್ಕೊಳ್ಳೋದನ್ನು ಬಿಟ್ಟು ಅದು ಏನು ಮಾತಾಡಿದ್ದಾರೆ, ಎಂತ ಮಾತಾಡಿದ್ದಾರೆ ಅದನ್ನು ನಾನು ನೋಡಿದ ಮೇಲೆ ನಾನು ಇದರ ಬಗ್ಗೆ ಉತ್ತರ ಕೊಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಡಿ ಕೆ ಇವತ್ತು ಬೇರೆ ಲೆವೆಲಲ್ಲೇ ಇರ್ತಿದ್ರು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಮಾಡಿರುವಂಥ ಎಡವಟ್ಟಿಗೆ ಸುದೀಪ್ ಫ್ಯಾನ್ಸ್ ಎಲ್ಲರೂ ಕೂಡ ಅಸಮಾಧಾನ ಆಗಿದ್ದಾರೆ. ಬರೀ ಸುದೀಪ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡುವಂಥವ್ರು, ನಟಿಯರಾಗಿರ್ಬೋದು, ಸಹ ಕಲಾವಿದರಾಗಿರ್ಬೋದು, ಎಲ್ರಿಗೂ ಕೂಡ ಬೇಜಾರಾಗಿದೆ. ಸೊ ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ.